ರಾಮ ಭಕ್ತರ ಬಂಧನ ವಿರೋಧಿಸಿ ಬಿಜೆಪಿ ಪ್ರತಿಭಟನೆಗೆ ಸಿಎಂ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕ್ರಿಮಿನಲ್ ಕೃತ್ಯ ಹೆಚ್ಚೋದಕ್ಕೆ ಬಿಜೆಪಿಯೇ ಕಾರಣ ಅಂದಿದ್ದಾರೆ. ಅಪರಾಧ ಕೃತ್ಯ ಹೆಚ್ಚಳಕ್ಕೆ ಬಿಜೆಪಿಯ ಕಾನೂನು ವಿರೋಧಿ ನಡವಳಿಕೆಗಳೇ ಕಾರಣ. ಅಪರಾಧಿಗಳಿಗೆ ಜಾತಿ ಧರ್ಮದ ಬಣ್ಣ ಹಚ್ಚುತ್ತಾ ಇದೆ ಬಿಜೆಪಿ ಅಂದಿದ್ದಾರೆ. ಪತ್ರಿಕಾ ಹೇಳಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಅಪರಾಧಿಗಳಿಗೆ ಜಾತಿ ಧರ್ಮದ ಬಣ್ಣ ಹಚ್ಚುತ್ತಿದ್ದಾರೆ ಅಂದಿದ್ದಾರೆ. ಪತ್ರಿಕಾ ಹೇಳಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಅಪರಾಧ ಎಸಗಿದ ವ್ಯಕ್ತಿ ಕೇಸರಿ ಶಾಲು ಸುತ್ತಿಕೊಂಡ್ರೆ ಹಿಂದೂ ಅಂತ ಕೂಗಿದ್ರೆ ಬಿಜೆಪಿ ಸಪೋರ್ಟ್ ಮಾಡುತ್ತಾ ಅಂತ ಕೇಳ್ತಿದ್ದಾರೆ. ಬಿಜೆಪಿ ನಾಯಕರು ರಕ್ಷಣೆಗೆ ಧಾವಿಸುತ್ತಾರೆ ಅಂದಿದ್ದಾರೆ. ಕೇಸರಿ ಶಾಲಿಗಷ್ಟೇ ಅಲ್ಲ, ಹಿಂದೂ ಧರ್ಮಕ್ಕೂ ಬಿಜೆಪಿ ನಾಯಕರು ಅಪಮಾನ ಮಾಡುತ್ತಿದ್ದಾರೆ. ಇದು ಧರ್ಮದ್ರೋಹದ ನಡೆ, ಕಾನೂನು ಕೆಲಸ ಮಾಡೋದಕ್ಕೆ ಬಿಟ್ಟುಬಿಡಿ ಅಂದಿದ್ದಾರೆ. ಕೇಸರಿ ಶಾಲು ಹೊದ್ದುಕೊಂಡ್ರೆ ಹಿಂದೂ ಅಂತ ಕೂಗಿದ್ರೆ ಅವರ ರಕ್ಷಣೆಗೆ ಬಿಜೆಪಿ ಧಾವಿಸುತ್ತೆ ಅಂದಿದ್ದಾರೆ. ಆರೋಪಿಯನ್ನ ಸಮರ್ಥಿಸುವ ದುಸ್ಥಿತಿ ಬಿಜೆಪಿಗೆ ಬರಬಾರದಿತ್ತು ಅಂದಿದ್ದಾರೆ. ಪತ್ರಿಕಾ ಹೇಳಿಕೆ ಅಶೋಕ್ ಗೌಡ್ರೆ, ಯಾರು ಕೇಸರಿ ಶಾಲ್ ಹೊದ್ಕೊಳ್ತಾರೋ ಹಿಂದೂ ಅಂತ ಕೂಗ್ಬಿಡ್ತಾರೋ, ಕ್ರಿಮಿನಲ್ ಹಿನ್ನೆಲೆ ಇದ್ರು ಕೂಡ ಅವರ ಸಪೋರ್ಟ್ ಧಾವಿಸುತ್ತೆ ಬಿಜೆಪಿ ಅಂತ. ಕಾಮಾಲೆ ಕಣ್ಣವನಿಗೆ ಲೋಕವೆಲ್ಲ ಹಳದಿ ಅನ್ನಂಗೆ ಇವರು ಯಾರು PFI ಏಜೆಂಟ್ಗಳಿರ್ತಾರೆ, ಯಾರು DG ಹಳ್ಳಿ KG ಹಳ್ಳಿ ರೈಟರ್ಸ್ ಇರ್ತಾರೆ ಅಂಥವ್ರನ್ನ ಬಿಟ್ಟಿರಬಹುದು. ನಾವು ಆ ಥರ ಯಾರನ್ನೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ನಾವು ಯಾವುದು ಸಾಫ್ಟ್ ಕಾರ್ನರು ಇಟ್ಕೊಳ್ಳಲ್ಲ. ತಪ್ಪಿತಸ್ಥರಿಗೆ ಕ್ರಮ ಕೈಗೊಳ್ಳಿ. ಆದರೆ ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಏನಿತ್ತು ಅದೇನು 2023 ಬಂದಿರತಕ್ಕಂಥ ಲಾಂಗ್ ಪೆಂಡಿಂಗ್ ಕೇಸ್ ಅಲ್ಲ. 2017 ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹೇಳಿ ಆಂಟಿಸಿಪೇಟರಿ ಬೇಲ್ ತಗೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ತೋರಿಸ್ಬಿಟ್ಟು ಅವರು ಅಕ್ವಿಟ್ ಆಗಿರ್ತಕ್ಕಂಥದ್ದು ಇದ್ದಾರೆ. ಆಯ್ತಾ? ಅಂದ್ರೆ ಇವತ್ತು 2020 ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ಅದನ್ನ ತೋರಿಸ್ಬಿಟ್ಟು ಅದು ಏನೇನು ಪ್ರೊಸೀಜರ್ ಇದೆ ಲೀಗಲ್ ಪ್ರೊಸೀಜರ್ ಮಾಡ್ಕೊಂಡಿದ್ದಾರೆ. ಅದಾದ್ರೆ ಪಾಯಿಂಟ್ ಏನು ಅಂದ್ರೆ 2023 ಡಿಸೆಂಬರ್ನಲ್ಲಿ, ಆಮೇಲೆ 2024 ಜಾನ್ವರಿನಲ್ಲಿ ಇಂತಹ ಪ್ರಕರಣಗಳನ್ನ ಕಾಂಗ್ರೆಸ್ನವರು ಯಾಕೆ ಮೇಲೆ ತರ್ತಾರೆ, ಇದು ಇಂಪಾರ್ಟೆಂಟ್. ಆಮೇಲೆ 2016ರಲ್ಲಿ PFI ಮೇಲೆ ಕೇಸ್ ವಿತ್ಡ್ರಾ ಮಾಡ್ಕೊಬೋದು. 2023ರಲ್ಲಿ ಇವರು ಸರ್ಕಾರ ಬಂದ ಕೂಡಲೇ DG ಹಳ್ಳಿ KG ಹಳ್ಳಿ ರೈಟರ್ಸ್ ಕೇಸ್ ವಿತ್ಡ್ರಾ ಮಾಡ್ಕೊಬೋದು. DK ಶಿವಕುಮಾರ್ ಮೇಲೆ ಸೀರಿಯಸ್ ಅಫೆನ್ಸ್ ಇದ್ದಾಗಲೂ ಸಹ ಕೇಸ್ ವಿತ್ಡ್ರಾ ಮಾಡ್ಕೊಬೋದು. ಆದರೆ ಒಬ್ಬ ಭಾರತೀಯ ರಾಮ ಮಂದಿರನ ಕಟ್ಟಲಿಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ದ ಲಾ ಇಸ್ ಸುಪೀರಿಯರ್ ಟು ಆಲ್. ಕಾನೂನು ತನ್ನ ಕೆಲಸ ತಾನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇವತ್ತು ಅಂತ ನನ್ನ ಭಾವನೆ. ಲಾಟ್ ಆಫ್ ಇಂಟರ್ಫಿಯರೆನ್ಸ್ ವಿತ್ ದಿ ವರ್ಕಿಂಗ್ ಆಫ್ ದಿ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ. ಅದು ಪೊಲೀಸ್ ಕೆಲಸ. ಪೊಲೀಸ್ ಕೆಲಸ ನಿಷ್ಪಕ್ಷಪಾತವಾಗಿ ಮಾಡಿದ್ದಿದ್ರೆ ಈ ಒಂದು ಅಚಾತುರ್ಯ ನಡೀತಾ ಇರಲಿಲ್ಲ. ಅಧಿಕಾರಿಗಳು ತಮ್ಮ ಕೆಲಸ ಮಾಡಲಿಕ್ಕೆ ಬಿಡಬೇಕು. ಆಗ ಇವೆಲ್ಲ ಕೂಡ ಒಳಗಡೆ ಆಗಿಂದಾಗೆ ಬರ್ತವೆ, ಆಗಿಂದಾಗೆ ಕೆಲಸಗಳಾಗ್ತವೆ. 31 ವರ್ಷ ಕೋಲ್ಡ್ ಸ್ಟೋರೇಜಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ದೀರ್ಘಾವಧಿ ಕೇಸ್ಗಳನ್ನ ಇತ್ಯರ್ಥ ಮಾಡಬೇಕಾದ್ರೆ ಸಹಜ ಪ್ರಕ್ರಿಯೆಯನ್ನ ಪೊಲೀಸ್ ಇಲಾಖೆ ಮಾಡುತ್ತೆ. ಆಮೇಲೆ ಆ ಕೇಸ್ಗಳು ಇತ್ಯರ್ಥ ಮಾಡಬೇಕಾದ ಹೊಣೆಗಾರಿಕೆ ಸರ್ಕಾರದ ಮೇಲೆ ಇರ್ತದೆ. ಎಲ್ಲ ಕೇವಲ ಒಂದೇ ಒಂದು ಕೇಸ್ ತಗೊಂಡು ಮಾಡ್ತಾರೆ. 32 ಕೇಸ್ಗಳಲ್ಲಿ, ಹುಬ್ಳಿ ಧಾರವಾಡದಲ್ಲಿ 32 ಕೇಸ್ಗಳಲ್ಲಿ ಬಹಳ ಜನ ಆರೋಪಿಗಳಿದ್ದಾರೆ, ಬೇರೆ ಬೇರೆ ಪ್ರಕರಣಗಳಿದ್ದಾರೆ. ಅಪರಾಧಿಗಳಿಗೆ, ಆರೋಪಿಗಳಿಗೆ ಬೆಂಬಲ ಕೊಡೋದನ್ನ ಬಿಜೆಪಿ ನಿಲ್ಲಿಸಬೇಕು. ರೌಡಿ ಮೋರ್ಚಾ ಬಿಜೆಪಿ ರೌಡಿ ಮೋರ್ಚಾ ತರ ಬಿಜೆಪಿ ನಾಯಕರು ಆಕ್ಟಿಂಗ್ ಮಾಡೋದನ್ನ ನಿಲ್ಲಿಸಬೇಕು. ಬಿಜೆಪಿ ನಾಯಕರುಗಳೇ ಇವತ್ತು ರೌಡಿ ತರ ಬಿಹೇವ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.